ಅವಳಿ ನಗರದ ಪೊಲೀಸರೇ ಇದೆಂತ ಬಂಡವಾಳ? ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ರೌಡಿಗಳೇ ದಾಳ. ಪೆರೇಡ್ ಹೆಸರಲ್ಲಿ ರೌಡಿ ಶೀಟರ್ಗಳಿಗೆ ಗಾಳ. ರೌಡಿ ಶೀಟರ್ಗಳ ಪೆರೇಡ್ ಹಿಂದಿನ ಕಥೆಯೇ ಕರಾಳ. ರೌಡಿ ಶೀಟರ್ ಲಿಸ್ಟ್ಗೆ ಸೇರಿದವರೆಲ್ಲ ರೌಡಿಗಳೇ. ಒಮ್ಮೆ ಲಿಸ್ಟ್ಗೆ ಸೇರಿದವರು ರೌಡಿಗಳಾಗಿಯೇ ಇರಬೇಕೆ? ನಮಸ್ಕಾರ, ನ್ಯೂಸ್ ಟುಡೇ ಟಿವಿಗೆ ಸ್ವಾಗತ. ಸಮಾಜದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಕ್ರಿಮಿನಲ್ಗಳನ್ನು ಕಂಟ್ರೋಲ್ ಮಾಡಲೇಬೇಕು. ಇದು ಪೊಲೀಸರ ಕೆಲಸ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕಾಗಿಯೇ ಪದೇ ಪದೇ ಗಂಭೀರ ಅಪರಾಧಗಳಲ್ಲಿ ತೊಡಗುವ ವ್ಯಕ್ತಿಗಳ ಮೇಲೆ ರೌಡಿ ಶೀಟರ್ ಕೇಸು ದಾಖಲು ಮಾಡ್ತಾರೆ. ದುರಂತ ಅಂದ್ರೆ ಎಷ್ಟೋ ಸಲ ಕೆಲವು ಪೊಲೀಸ್ ಅಧಿಕಾರಿಗಳ ವೈಯಕ್ತಿಕ ದ್ವೇಷದಿಂದಲೋ, ಯಾರದೋ ಪ್ರಭಾವ, ಒತ್ತಡ ಅಥವಾ ಆಮಿಷದಿಂದಲೋ ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಭಾಗಿಯಾದವರನ್ನು ರೌಡಿ ಶೀಟರ್ ಲಿಸ್ಟ್ಗೆ ಸೇರಿಸಿ ಅವರ ಜೀವನ ಹಾಳು ಮಾಡೋದು ಉಂಟು. ಇನ್ನು ಕೆಲವು ರೌಡಿಗಳು ನಿಧಾನವಾಗಿ ಬದಲಾಗಿ ಸಮಾಜದಲ್ಲಿ ಸಭ್ಯರಾಗಿ ಬದುಕೋ ಪ್ರಯತ್ನ ಮಾಡುವಾಗ ರೌಡಿ ಶೀಟರ್ ಪೆರೇಡ್ ನಡೆಸಿ ಅವರನ್ನು ಮತ್ತೆ ಅವಮಾನಿಸಿ, ಅನುಮಾನಿಸಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ಬಾರದ ಹಾಗೆಯೂ ಮಾಡಲಾಗುತ್ತದೆ. ಒಂದು ರೀತಿಯಲ್ಲಿ ಒಮ್ಮೆ ರೌಡಿ ಶೀಟರ್ ಅನ್ನಿಸಿಕೊಂಡ್ರೆ ಆ ನಂತರ ಅವರ ಜೀವನ ಹಾಗೂ ಭವಿಷ್ಯ ನಿಂತಿರೋದೇ ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿ ಅಂದರೆ ತಪ್ಪಾಗೋದಿಲ್ಲ. ಒಳ್ಳೆಯ ಅಧಿಕಾರಿಗಳು ಸಿಕ್ಕರೆ ಅವರ ಅದೃಷ್ಟ ಇಲ್ಲದೆ ಹೋದರೆ ಅವರಿಗೆ ಅಪರಾಧ ಲೋಕದಿಂದ ಹೊರಗೆ ಬರುವುದಕ್ಕೆ ಅವಕಾಶವೇ ಇರೋದಿಲ್ಲ. ಇದಕ್ಕೆ ಈ ರೌಡಿ ಶೀಟರ್ ಪೆರೇಡ್ ಕೂಡ ಒಂದು ಉದಾಹರಣೆ. ಈಗ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಜೋರಾಗಿ ರೌಡಿ ಶೀಟರ್ ಪೆರೇಡ್ ಶುರುವಾಗಿದೆ. ಇಲ್ಲಿ 10 ವರ್ಷಗಳ ಹಿಂದೆ ಮಾಡಿದ 1-2 ಸಣ್ಣ ಪುಟ್ಟ ಅಪರಾಧಗಳಿಗೆ ರೌಡಿ ಶೀಟರ್ ಪಟ್ಟ ಪಡ್ಕೊಂಡವರು ಇದ್ದಾರೆ. ಅವರಲ್ಲಿ ಎಷ್ಟೋ ಜನ ಇವತ್ತು ಗೌರವ ಹಾಗೂ ಮರ್ಯಾದೆಯಿಂದ ಬದುಕುತ್ತಿದ್ದಾರೆ. ಆದರೆ ಒಮ್ಮೆ ರೌಡಿ ಶೀಟರ್ ಅನ್ನೋ ಹಣೆಪಟ್ಟಿ ಬಿದ್ದ ಕಾರಣ ಈ ಪೆರೇಡ್ಗಳ ಹೆಸರಲ್ಲಿ ಅವರನ್ನು ಕ್ರಿಮಿನಲ್ಗಳ ಹಾಗೆ ನಡೆಸಿಕೊಳ್ಳುವುದಲ್ಲದೆ ಕೆಲವು ಸ್ಥಳೀಯ ಪೊಲೀಸರು ಹಿರಿಯ ಅಧಿಕಾರಿಗಳ ಹೆಸರು ಹೇಳಿ ವಸೂಲಿಗೂ ಇಳಿದು ಬಿಡ್ತಾರೆ. ನ್ಯಾಯವಾಗಿ ಬದುಕುವುದಕ್ಕೆ ಪ್ರಯತ್ನ ಮಾಡೋ ವ್ಯಕ್ತಿ ಎಲ್ಲಿಂದ 50,000 ಅಥವಾ 1 ಲಕ್ಷ ತಂದು ಕೊಡಬೇಕು? ಆಗ ಅವನಿಗೆ ಮತ್ತೆ ಅಪರಾಧ ಮಾಡೋದಕ್ಕೆ ಪೊಲೀಸರೇ ಒತ್ತಡ ಹಾಕಿದ ಹಾಗಾಗುತ್ತದೆ. ಈ ಅವಳಿ ನಗರಗಳಲ್ಲಿ ವಿದ್ಯಾಕಾಶಿ, ವಿದ್ಯಾಗಿರಿ, ಟೌನ್, ಸಬ್ ಅರ್ಬನ್ ಮುಂತಾದ ಕಡೆ ರೌಡಿ ಶೀಟರ್ಗಳ ಪೆರೇಡ್ ಹೆಸರಲ್ಲಿ ವಸೂಲಿ ದಂಧೆಯೇ ನಡೀತಾ ಇದೆ. ಕೇಳಿದರೆ ಕಮಿಷನರ್ ತನಕ ಹಿರಿಯ ಅಧಿಕಾರಿಗಳ ಹೆಸರನ್ನ ಹೇಳಿ ಹೆದರಿಸ್ತಾರೆ. ಇದರಲ್ಲಿ ಕಮಿಷನರ್ ಪಾತ್ರ ಏನು ಅನ್ನೋದು ಯೋಚಿಸಬೇಕಾದ ವಿಷಯ. ಒಂದು ಸ್ಟೇಷನ್ ಲಿಮಿಟ್ಸ್ನಲ್ಲಿರುವ ರೌಡಿ ಶೀಟರ್ಗಳು ಹೇಗೆ ಬದುಕ್ತಿದ್ದಾರೆ ಅಂತ ಸ್ಟೇಷನ್ ಒಳಗಿರೋ ರೆಕಾರ್ಡ್ಸ್ ಆಧಾರದ ಮೇಲಷ್ಟೇ ನಿರ್ಧಾರ ಮಾಡಬಾರದು. ಅವರ ಜೀವನ ಹೇಗಿದೆ ಅನ್ನೋದು ಪೊಲೀಸರ ಗಮನಕ್ಕೆ ಬಾರದೆಯೂ ಇರೋದಿಲ್ಲ. ಕೆಲವರು ರೌಡಿ ಶೀಟರ್ ಕೇಸನ್ನೇ ಕ್ರೈಮ್ ಮಾಡೋದಕ್ಕೆ ಸರ್ಟಿಫಿಕೇಟ್ ಮಾಡ್ಕೊಂಡಿರ್ತಾರೆ. ಆದರೆ ಅವರನ್ನು ನಡೆಸಿಕೊಂಡ ಹಾಗೆ ಒಳ್ಳೆಯ ಜೀವನ ನಡೆಸೋರನ್ನು ಪೆರೇಡ್ ಹೆಸರಲ್ಲಿ ನಡೆಸಿಕೊಳ್ಳೋದು ಎಷ್ಟು ಸರಿ? ಅದೇ ರೀತಿ ಪೆರೇಡ್ ಮುಗಿದ ಮೇಲೆ ಅವರನ್ನು ಸೆಟಲ್ಮೆಂಟ್ಗೆ ಕರೆದು ಹಣಕ್ಕೆ ಬೆದರಿಕೆ ಹಾಕೋದು ಎಷ್ಟು ಸರಿ? ಇದನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಗಮನಿಸಿ ಯೋಚಿಸಿದರೆ ಒಳ್ಳೆಯದು. ನೋಡ್ತಾ ಇರಿ ನ್ಯೂಸ್ ಟುಡೇ ಟಿವಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.